ಓ ಎಂತ ಮಾತಾಡಿ ಕಣ್ಣ ಹೊಡೆಯಕ್ಕ. ಈಗ ಎಲ್ಲ ರೆಡಿಯಾಗಿ ವೆಲ್ಕಮ್ ಟು ಮೈ ನ್ಯೂ ಕುಕಿಂಗ್ ಬ್ಲಾಗ್. ಸೊ ಈ ಬ್ಲಾಗ್ ಅಲ್ಲಿ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಕುಕ್ ಮಾಡ್ತೇನೆ. ಮಮ್ಮಿ ಫೇವ್ರೆಟ್ ಡಿಶ್ ಇದು. ಮಮ್ಮಿ ಫೇವ್ರೆಟ್ ಡಿಶ್ ಅಂದ್ಮೇಲೆ ನಮ್ಮ ಮಮ್ಮಿನೂ ಬ್ಲಾಗ್ ಅಲ್ಲಿ ಕಾಣಿಸ್ಕೋಬೇಕಲ್ಲ. ಸೊ ನಮ್ಮ ಮಮ್ಮಿನ ವೆಲ್ಕಮ್ ಮಾಡೋಣ. ಬನ್ನಿ ಮಾಮ್. ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ನನ್ನ ಸ್ಟುಡಿಯೋದಲ್ಲಿ ಫಸ್ಟ್ ಗೆಸ್ಟ್ ಇನ್ವೈಟ್ ಮಾಡಿ ವೆಲ್ಕಮ್ ಮಾಡಿ ಇವತ್ತು. ಥ್ಯಾಂಕ್ ಯು ಸೀಮಾ ಸೋನು, ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ. ಏನ್ ಅಡುಗೆ ಮಾಡ್ತಿರೋದು ಗೊತ್ತಾ? ನನ್ನ ಫೇವ್ರೆಟ್ ಏನು? ಅದೇ ಕೈಮಾ. ಸೊ ನಮ್ಮ ಮಮ್ಮಿಗೆ ಕೈಮಾ ಅಂದ್ರೆ ತುಂಬಾ ಇಷ್ಟ. ಕೈಮಾ ಒಡೆ ಮಾಡ್ತಾ ಇದೀನಿ ಯಾಕಂದ್ರೆ ನಮ್ಮ ಮಮ್ಮಿಗೆ ಆಯಿಲ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ. ಕ್ರಿಸ್ಪಿಯಾಗಿ ಬಿಸಿ ಬಿಸಿ ಕೊಟ್ರೆ ಚೆನ್ನಾಗಿ ತಿಂತಾರೆ. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಇವತ್ತು ಒಳ್ಳೆ ಚಿಕನ್ ಕೀಮಾ ಒಡೆ ಮಾಡ್ತಾ ಇದ್ದೀನಿ. ಸೊ ಮಟನ್ ಕೀಮಾನು ಕೆಲವೊಬ್ರು ಮಾಡ್ತಾರೆ, ನಮ್ಮ ಮಮ್ಮಿಗೆ ಚಿಕನ್ ಕೀಮಾ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಗೆ ಮಟನ್ ಇಷ್ಟನಾ ಚಿಕನ್ ಇಷ್ಟನಾ? ಎರಡು ಇಷ್ಟ. ನೋಡ್ದಾ ನಾನು ಹೇಳಿಲ್ವಾ, ಎಲ್ಲ ಇಷ್ಟ ಅವ್ರಿಗೆ, ಎರಡೂ ಇಷ್ಟ. ಒಟ್ಟಲ್ಲಿ ನಾನ್ ವೆಜ್. ಸೊ ಇದು ಸಮೀರ್ಗೂ ಇಷ್ಟ ಆಗುತ್ತೆ. ಸೊ ಬನ್ನಿ ಈಸಿಯಾಗಿ ಸಿಂಪಲ್ ಆಗಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದರೆ ಇವತ್ತು ನಮ್ಮ ಮಮ್ಮಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ. ಹೆಂಗೆ ಅಂದರೆ ನಮ್ಮ ಮಮ್ಮಿಗೆ ಗೊತ್ತಿಲ್ಲ. ಇವಾಗ ಏನೇನೆಲ್ಲ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಆ ಇಂಗ್ರೀಡಿಯೆಂಟ್ಸ್ ಲೆಟರ್ ಇರುತ್ತಲ್ಲ ಸ್ಟಾರ್ಟಿಂಗು, ಅದರಲ್ಲಿ ಒಂದು ಮೂವಿ ಹೆಸರು ಹೇಳ್ಬೇಕು, ಇಲ್ಲ ಅಂದ್ರೆ ಒಂದು ಹಾಡಾಡಬೇಕು. ಹಾಡಾದ್ರೂ ಮೂವಿ ಹೆಸರು ಹಾಕ್ತೀನಿ. ಇನ್ನು ಯಾವ್ದು ಯೂಸೇ ಮಾಡಿಲ್ಲ. ಅಲ್ಲ ಗಂಟು ಸರಿ ಮಾಡ್ಕೊತೀವಿ. ಸೊ ದಿಸ್ ಇಸ್ ದ ಟಾಸ್ಕ್ ಗೈಸ್. ಒಂಥರ ಫನಿ ಆಗಿರುತ್ತೆ. ಅಡುಗೆ ಮಾಡ್ಕೊಂಡು ನಮ್ಮ ಮಮ್ಮಿ ಯಾವ ಥರ ಹಾಡಾಡ್ತಾರೆ ಅಂತ ನೋಡ್ಕೊಳ್ಳಿ. ವಾಯ್ಸ್ ಚೆನ್ನಾಗಿಲ್ಲ ಅನ್ಕೊಂಬಿಡಿ, ನಮ್ಮ ಮಮ್ಮಿ ಸಕ್ಕದಾಗಿ ಆಡ್ತಾರೆ. ಆಡಿ ಒಂದು ಹಾಡು. ಯಾರು ಕುಕ್ಕಾಡೋದು? ಫಸ್ಟೇ ಈ ಸಾಂಗ್ ಆಡ್ತಾವ್ರೆ. ಅದೇ ತರ ತುಂಬಾ ಫೇಮಸ್ ಆಗಿರೋದು ನೋಡಿ, ವೈರಲ್ ಸಾಂಗ್. ಓಕೆ, ಲೆಟ್ ಸ್ಟಾರ್ಟ್ ಕುಕಿಂಗ್. ಕೀಮಾಗೆ ಏನೇನು ಬೇಕು ಅಂತ ಹೇಳ್ತೀನಿ. ಚಿಕನ್ ನಾನು ಆಲ್ರೆಡಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಚಿಕನ್ ಕೀಮಾನ ನಾರ್ಮಲ್ ಬೋನ್ಲೆಸ್ ಚಿಕನ್ ತಗೊಂಡು ಗ್ರೈಂಡ್ ಮಾಡ್ಕೋಬೋದು. ಅಂಗಡಿಗೆ ಹೋಗಿ ಕೈ ಒಡ್ಸ್ಕೊಂಡು ಬರ್ತೀನಿ. ಫಸ್ಟ್ ಚಿಕನ್ನ ನಾವು ತಗೊಂಡಿದ್ದೀವಿ. ಚಿಕನಿಂದ ಸಿ ಚೀ ಅದ ಒಂದು ಹಾಡು. ಚೀಯಿಂದ ಹಾಡಾಡಿ. ಚೀತು ಹಾಡಾಡಿದ್ರೆ ಚೀತು ಅಂತೆ. ಹಾಡಾಡಿ. ಯಾವ ಹಾಡು? ಚೀಯಿಂದ ಹಾಡಾಡಿ ಬೇಗ. ಚಿನ್ನ ನಿನ್ನ ತಾಯಿ ಅಣೆಗೂ ಪೋಲಿವನು. ಓಕೆ, ನೈಸ್, ಡನ್. ಇವಾಗ ಚಿಕನ್ ಮಿಕ್ಸಿಗೆ ಹಾಕಿದ್ದೀವಿ, ಇನ್ನು ಗ್ರೈಂಡ್ ಮಾಡಿಲ್ಲ. ಸಾಲ್ಟ್ ಬೇಕು, ಕ್ಯೂಮಿನ್ ಪೌಡರ್ ಬೇಕು, ಕೊರಿಯಂಡರ್ ಪೌಡರು, ಆಮೇಲೆ ಅರಿಶಿನ, ಚಿಲ್ಲಿ ಪೌಡರ್, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಈರುಳ್ಳಿ ಹಾಕ್ಬೇಕು ಇದಕ್ಕೆ. ಈರುಳ್ಳಿಯಿಂದ ಇವಾಗ ಒಂದು ಸಾಂಗ್ ಆಡಿ. ಈರುಳ್ಳಿಯಿಂದನಾ? ಬಂತು ನೋಡಿ. ಈ ಮೀಟಿದ ಅಂತೆ ಗೈಸ್ ಅಂತಾನೆ ಅಲ್ವಾ? ನೀ ಮೀಟಿದನ ಅದು. ಆಡಿ, ಹೆಂಗಾಡ್ತೀರಾ ಆಡಿ ನಿಮ್ಮ ಟೋನಲ್ಲಿ. ಈ ಬಂಧನ. ಆಮೇಲೇನು? ಆಮೇಲೆ ಅಷ್ಟೇ ಬಂದಿರೋದು. ಆಮೇಲೆ ಬಂಧನ ಅಷ್ಟೇ ಬರೋದು. ಗೈಸ್ ಮುಂದಕ್ಕೆ ಬರ್ತಾನೆ ಇಲ್ಲ ಅವ್ರಿಗೆ. ಒಂದು ಲೈನ್ ಜನ್ಮದ ಅನುಬಂಧನ ಗೈಸ್ ಸಕ್ಕತ್ತಾಗಿ ಸಂಬಂಧ. ನನಗೂ ಬರಲ್ಲ ಗೈಸ್. ಸೊ ನಮ್ಮ ಮಮ್ಮಿ ಪಪ್ಪ 2 ಹಾಡಾಡಿದ್ರು. ನಮ್ಮ ಮಮ್ಮಿಗೆ ಒಂದು ಗಿಫ್ಟ್ ಕೊಡೋಣ. ಅಗಾರೋ ಇಂದ ಒಂದು ಒಳ್ಳೆ ಪ್ರಾಡಕ್ಟ್. ಫೀಟ್ ಕ್ರ್ಯಾಕ್ ಆಗಿರುತ್ತಲ್ಲ ಸೈಡಲ್ಲಿ, ನಿಮಗೆ ಆ ಕ್ರ್ಯಾಕ್ ಆಗಿರೋದಕ್ಕೆ ಬನ್ನಿ ಗೈಸ್ ಹೆಂಗೆ ಇದನ್ನ ಯೂಸ್ ಮಾಡೋದು ಅಂತ. ಯೂಸ್ ಮಾಡ್ತಿರೋದು ಅಗಾರೋ ಎಲೆಕ್ಟ್ರಿಕ್ ಕ್ಯಾಲಸ್ ರಿಮೂವರ್, ವಿಚ್ ಇಸ್ ವೆರಿ ಸಿಂಪಲ್ ಅಂಡ್ ಎಫೆಕ್ಟಿವ್ ಫುಡ್ ಕೇರ್ ರೂಟೀನ್. ಇದರಲ್ಲಿ 3 ರೋಲರ್ ಹೆಡ್ಸ್ ಇದೆ, USB ಚಾರ್ಜಿಂಗ್ ಕೇಬಲ್, ಕ್ಲೀನಿಂಗ್ ಬ್ರಷ್, ಎ ಕ್ಯಾರಿ ಬ್ಯಾಗ್ ಕೂಡ ಇದೆ ಇದರಲ್ಲಿ. ಅಂಡ್ ಇಟ್ ಕಮ್ಸ್ ವಿತ್ ಅನ್ ಎರ್ಗೊನಾಮಿಕಲಿ ಡಿಸೈನ್ಡ್ ಹ್ಯಾಂಡಲ್. ಇದರ ರೋಲರ್ ಹೆಡ್ಸ್ ನ ಇಂಟರ್ಚೇಂಜ್ ಮಾಡಬಹುದು. ಒನ್ ಇಸ್ ಫಾರ್ ಫೈನ್ ಗ್ರೈಂಡಿಂಗ್, ಮೀಡಿಯಂ ಗ್ರೈಂಡಿಂಗ್ ಅಂಡ್ ಕೋರ್ಸ್ ಗ್ರೈಂಡಿಂಗ್. ಜೊತೆಗೆ ಡಿಪೆಂಡಿಂಗ್ ಆನ್ ನಿಮ್ ಸ್ಕಿನ್ ಟೈಪ್ ಗೆ ಯೂಸ್ ಮಾಡಬಹುದು. ಅಂಡ್ ಇಟ್ಸ್ ಯೂಸರ್ ಫ್ರೆಂಡ್ಲಿ, ಈಸಿ ಟು ಇನ್ಸ್ಟಾಲ್ ಅಂಡ್ ರಿಮೂವ್. ಜೊತೆಗೆ ರೀಚಾರ್ಜಬಲ್ ಲಿಥಿಯಂ ಐರನ್ ಬ್ಯಾಟರಿ ಕೊಟ್ಟಿದ್ದಾರೆ, ವಿಚ್ ಗಿವ್ಸ್ 45 ಮಿನಿಟ್ಸ್ ಆಫ್ ಕಾರ್ಡ್ಲೆಸ್ ಯೂಸ್ ಆನ್ ಫುಲ್ ಚಾರ್ಜ್. ಇದರಲ್ಲಿ ಕ್ಯಾರಿ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ, ವಿಚ್ ಯು ಕ್ಯಾನ್ ಕ್ಯಾರಿ ಈಸಿಲಿ ವೈಲ್ ಟ್ರಾವೆಲಿಂಗ್ ಟು. ಇಫ್ ಯು ಆರ್ ಡೀಲಿಂಗ್ ವಿತ್ ಕ್ರ್ಯಾಕ್ಡ್ ಹೀಲ್ಸ್, ರಫ್ ಫೀಟ್ ಆರ್ ಕ್ಯಾಲಸ್ ಬಿಲ್ಡಪ್, ದಿಸ್ ರೂಟೀನ್ ವಿಲ್ ಸೀರಿಯಸ್ಲಿ ಚೇಂಜ್ ಯೋರ್ ಲೈಫ್. ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ. ಹಾರ್ಡ್ ಕಲರ್ಸ್ ನ ರಿಮೂವ್ ಮಾಡೋಕ್ಕೆ ಕೋರ್ಸ್ ಗ್ರೈಂಡಿಂಗ್ ಹೆಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಡೆಡ್ ಸ್ಕಿನ್ ನ ರಿಮೂವ್ ಮಾಡೋಕ್ಕೆ ಮೀಡಿಯಂ ಗ್ರೈಂಡಿಂಗ್ ಹೆಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಡೈಲಿ ಕೇರಿಂಗ್ ಗೆ ಫೈನ್ ಗ್ರೈಂಡಿಂಗ್ ಹೆಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಹೌಎವರ್ ಯು ಕ್ಯಾನ್ ಯೂಸ್ ಡಿಪೆಂಡ್ ಆನ್ ಎನಿ ಟೈಪ್ ಆಫ್ ಸ್ಕಿನ್. ಈ ರೋಲರ್ ಹೆಡ್ಸ್ ನ ನೀವು ವಾಟರ್ ಇಂದ ವಾಶ್ ಮಾಡಬಹುದು. ಈಸಿಲಿ ಯು ಕ್ಯಾನ್ ಕ್ಲೀನ್ ಫ್ರಮ್ ಅಗಾರೋ ಕ್ಯಾಲಸ್ ರಿಮೂವರ್ ಅಲ್ಲಿ ಕೊಟ್ಟಿರೋ ಬ್ರಷ್ ಇಂದ.
You can soak your feet into warm water for 5 to 10 minutes. As it's waterproof, you can use on both wet and dry condition. Yes, this is my simple agarose callus remove routine for soft, smooth feet at home. Yes, ಈರುಳ್ಳಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ Guys, ಮಜಾ ಮಾಡು. ನೆಕ್ಸ್ಟ್ ಮಜಾ ಮಾಡು. ಈರುಳ್ಳಿ ಎದ್ರೆ ಏನೋ ಅಂದ್ರೆ ಈ ಬಂದಲ್ಲ ಆ ಥರ ಹೇಳ್ತಾರೆ ಇವರು. ಮಜಾ ಮಾಡಿ ಮನಸ್ಸೇ ಓ ಮನಸ್ಸೇ ಎಂತ ಮನಸ್ಸೇ ಮನಸ್ಸೇ ಓ ಮನಸ್ಸೇ ಅಷ್ಟೇ. ವಾವ್ ಗೈಸ್, ನಮ್ಮ ಅದಿನ್ನೂ ಇದೆ ಅಂದ್ರೆ ಅಷ್ಟು ಬರ್ತಿಲ್ಲ. ಓಕೆ ಗೈಸ್, ಇವಾಗ ಮೆಣಸಿನ್ಕಾಯಿ ಹಾಕ್ತಾ ಇದೀವಿ. ಗೈಸ್ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಅರ್ಶಿನ ಪೌಡರು, ಕೊರಿಯಂಡರ್ ಪೌಡರ್ ಹಾಕ್ತಾ ಇದ್ದೀನಿ. ಕ್ಯೂಮಿನ್ ಪೌಡರ್ ಜಾಸ್ತಿ ಹಾಕ್ಕೊಳ್ಳಿ, ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ತುಂಬ ಸ್ಪೈಸಿ ಬೇಕಾದ್ರೆ ನಾನು ಆಲ್ರೆಡಿ ಒಂದು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಮೆಣಸು ಕಾಳು ಹಾಕ್ಕೋಬೋದು, ಮೆಣಸು ಪೌಡ್ರ್ ಹಾಕ್ಕೋಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟು ಆಪ್ಷನಲ್ಲು, ಇಲ್ಲಾಂದರೆ ಸಪ್ರೇಟಾಗಿ ಗ್ರೈಂಡ್ ಮಾಡಿರೋ ಹಾಕ್ಕೋಬೋದು. ಪ್ಲಸ್ ಪುದೀನ ಹಾಕ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಹಾಕಿ ಇವಾಗ ಒಂಚೂರು ಗ್ರೈಂಡ್ ಮಾಡೋದು. ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಡನ್. ಸೊ ಬನ್ನಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಗೈಸ್ ಹಾಕ್ತಾ ಇದ್ದೀನಿ ಇವಾಗ ಒಂಚೂರು ಬೇಸನ್ ಹಾಕ್ತಾ ಇದ್ದೀನಿ. ಆಯಿತಾ? ಬೇಸನ್ ಅಂದರೆ ಏನು ಹೇಳಿ? ಕಡಲೆ ಹಿಟ್ಟು. ಕಡಲೆ ಹಿಟ್ಟಿನ ಕಾಯಿ ಸಾಂಗಾಡಿ ಪೌಡ್ರು. ಸಾಂಗಾಡಿ ಕಾನ ಕಾಯಿಂದಾನೆ ಆಡಿ. ಕಾವೇರಿ ತಾಯಿ ಅಣೆ. ನಮ್ಮ ಮಮ್ಮಿ ಆಡ್ತವ್ರೆ, ಕಾನ್ಫಿಡೆಂಟ್ ಆಗಿ ಸ್ವಲ್ಪ ಜೋರಾಗಿ ಆಡಿ. ಪರವಾಗಿಲ್ಲ, ಆಡಿ. ಏನಾಯ್ತು? ಗೈಸ್ ಒಂಚೂರು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಸ್ವಲ್ಪ. ಆಡಿ ಬೇಗ. ಅಷ್ಟೇ ಫ್ಲೋರ್ ಹಾಕ್ತಾ ಇದ್ದೀನಿ ಒಂಚೂರು. ಬನ್ನಿ ನೋಡಿ, ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ. ಕಾಯಿಂದ ಹಾಡು ನಮ್ಮ ಮಮ್ಮಿ ನೋಡಿ ಗೈಸ್, ಇಲ್ಲಿ ಮಿಕ್ಸಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಹೋಗ್ಬಿಟ್ಟು ಕಾಯಿಂದ ಸಾಂಗ್ ಹೇಳು ಅಂತು. ಮಾಮ್ ಇಲ್ಲಿ ಕೆಲವೊಬ್ರು ಬ್ರೆಡ್ ಕ್ರಮ್ಸ್ ಹಾಕ್ತಾರೆ, ಆಮೇಲೆ ಕಡಲೆಪಪ್ಪು ಹಸಿಟ್ಟು ಹಾಕ್ಬಿಟ್ಟು ಮಾಡ್ತಾರೆ, ಕಡಲೆಪಪ್ಪು ಗ್ರೈಂಡ್ ಮಾಡಿ ಪೌಡ್ರು ಮಾಡ್ತಾರೆ. ಚಿಕನ್ ಟಿಕ್ಕಿ ಥರ. ಕಾನ ಕಣ್ಣ ಹೊಡಿಯಕ್ಕ ಕಣ್ಣ ಹೊಡಿಯಕ್ಕ. ಆಮೇಲೆ ನಿಮಗೆ ಆಮೇಲೆ ಗೊತ್ತಿಲ್ಲ. ಯಾವುದೋ ಇದೆಯಲ್ಲ ಹಾಡು, ಇದು ಒಂದು ಇದೆಯಲ್ಲ ಸುನು, ಯಾವುದೋ ದರ್ಶನ್ದು. ನಿನ್ನ ನೋಡಿ ಸುಮ್ಮನಿರುವೆ ಅಂತೇಳಿ ಹಾಡಿದಲ್ಲ, ಹಾಡ್ಸು. ಓಕೆ ಆಯಿತು ಗೈಸ್, ಕಾಯಿಂದ ಆಯಿತು. ಇವಾಗ ಪ್ಯಾನ್ ಇದಾ ಇದೇ ಇಡಿ ಸಾಕ. ಅದಿಟ್ರೆ ನಾನು ಈ ಹಳೇ ರಾಜ್ಕುಮಾರ್ ಹಾಟ್ ಚೆನ್ನಾಗಿದೆ ಸೋನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅದು ಚೆನ್ನಾಗಿದೆಲ್ಲ ಸೋನು, ಸೂಪರ್. ನೋಡಿ ಚಿಕನ್ ಆಗಿದೆ ನೀಟಾಗಿ. ಈ ಥರ ಮಾಡಿದ್ದೀನಿ ನಾನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಇದು ರಾಜ್ಕುಮಾರ್ದಲ್ಲ ಮಾಮ್, ಪುನೀತ್ ರಾಜ್ಕುಮಾರ್ದು. ಇಲ್ಲ ಇಲ್ಲ, ಕೈಯ ಕೊಟ್ಟಿ ಹೋಡಿ ಹೋದನು ಶಿವ ಕಾಣದಂತೆ. ಅದು ರಾಜ್ಕುಮಾರ್ದು, ಪುನೀತ್ ರಾಜ್ಕುಮಾರ್ದು. ಈ ಟೇಬಲ್ ಮೇಲೆ ನಾವು ಜಾಸ್ತಿ ಐಟಮ್ಸ್ ಇಟ್ಕೊಳಕ್ಕಾಗಲ್ಲ, ಅದಕ್ಕೆ. ಬಿಸಿಯಾಗಿದೆ ಪ್ಯಾನು. ಎಣ್ಣೆ ಹಾಕ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ತಿಲ್ಲ ನಾನು, ಕಮ್ಮಿ. ಅಂದರೆ ಫಿಶ್ ಫ್ರೈ ಥರನಾ? ಡ್ರೈ ಫ್ರೈನಾ? ಡ್ರೈ ಫ್ರೈ ಥರ, ಜಾಸ್ತಿ ಈ ಒಡೆ ಥರ ಅಲ್ಲ, ಒಡೆ ಹಪ್ಪಳ. ಓಕೆ, ಮೀಡಿಯಮ್ ಫ್ರೈ, ಜಾಸ್ತಿ ಎಣ್ಣೆ ಬೇಡ ಅಂತ. ಟಿಕ್ಕಿ ಥರ ಮಾಡ್ತಾಯಿದ್ದೀನಿ ಗೈಸ್. ತುಂಬ ಚಿಕ್ಕದು ಬೇಕಾ, ಮೆತ್ತಗೆ ಬೇಕಾ, ದೊಡ್ಡದು ಬೇಕಾ ಮ್ಯಾಮ್ ನಿಮಗೆ? ಸೈಜ್ ಮೀಡಿಯಮ್ ಸೈಜ್. ಮೀಡಿಯಮ್ ಸೈಜ್ ಬೇಕಾ? ನೋಡಿ ಗೈಸ್, ಹಿಂಗೆ. ಇನ್ನು ನಮ್ಮ ಮಮ್ಮಿಗೆ ಹೇಳ್ಕೊಡ್ತಾ ಇದ್ದೀನಿ ಗೈಸ್. ಅಲ್ಲಮ್ಮ, ಅಷ್ಟೇ ಚೆನ್ನಾಗಿತ್ತು, ತುಂಬ ದೊಡ್ಡದಿಲ್ಲ. ಅದನ್ನು ಇದು ಹಾಕಿದ ತಕ್ಷಣ ಇನ್ನೂ ಇಷ್ಟ ಆಗುತ್ತೆ. ಅರ್ಥ ಆಯ್ತಾ? ಎಣ್ಣೆಗೆ ಹಾಕಿ ನೋಡೋಣ ಆಮೇಲೆ. ಇಲ್ಲ ಬೇಡ, ಇನ್ನೊಂದ್ಸತಿ ಮಾಡಿ. ಮಮ್ಮಿ ಮಾಡೋದು ಕೊಡಿ ನೋಡಿ ಮಾಮ್. ಫಸ್ಟ್ ಇಲ್ಲಿ ನೋಡಿ, ಹಿಂಗೆ ಮಾಡಿ. ಗೊತ್ತಾಯ್ತು ಮನೆ, ಗೊತ್ತಾಯ್ತು ನೋಡಿ. ನಮ್ಮ ಮಮ್ಮಿ ಹಾಕ್ತವ್ರೆ ಗೈಸ್. ಇನ್ನೂ ಮೆತ್ತಗೆ ಮಾಡ್ಬೇಕು ಅದು ನೋಡಿ ಸೈಡಲ್ಲಿ. ಅರ್ಥ ಆಯ್ತಾ? ಓಕೆ, ಅದಕ್ಕೆ ನೀರು ಹಚ್ಚೋದು ಬೇಕಲ್ಲ? ಏನಿಲ್ಲ, ಹಂಗೆ ಹಾಕಿ. ಬೇಡವಾ? ಹಾಂ, ಗಮ್ ಅಂತ ಇರ್ತೀವಲ್ಲ, ಬರ್ತಾರೆ ಎಲ್ಲರೂ, ಈ ಕೂತಿರೋರೆಲ್ಲ ಇವಾಗ ಎಲ್ಲ ಬರ್ತಾರೆ ಸ್ಟುಡಿಯೋಲಿ. ಯಾರ್ಯಾರು ಇಡೀ ಸ್ಟಾಫ್ ಬರ್ತದೆ ಇವಾಗ. ಇನ್ನಕ್ಕೆ ನಮ್ಮ ಮಮ್ಮಿ ನೋಡಿ ಗೈಸ್ ಹೆಂಗೆ ಮಾಡ್ತಾರೆ. ಸೋನು ಅಕ್ಕ ಏನೋ ಮಾಡ್ತಾಯಿದ್ರೆ, ಸೋನು ಅಕ್ಕ ಏನೋ ಮಾಡ್ತಾಯಿದ್ರೆ ನೋಡಿ ಗೈಸ್ ಹೆಂಗೆ ಮಾಡ್ತಾರೆ.
ಈಗ ಈಗ ಹೆಂಗೋ ಲಾಗಿನ್ ಟೈಪು, ಲಾಗಿನ್ ಅಲ್ವಾ ಈಗ, ಲಾಗೌಟು. ಈಗ ಎಲ್ಲ ರೆಡಿಯಾಗಿರ್ತಾರೆ. ಜಾಸ್ತಿ ಎಣ್ಣೆ ಡೀಪ್ ಫ್ರೈ ಮಾಡ್ತಿಲ್ಲ ನಾನು, ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ ಮಾಡ್ತಾ ಇದ್ದೀನಿ. ನೀವು ಬರ್ಗರು ಆ ಥರ ಎಲ್ಲ ತೊಗೊಂಡು ಸೆಂಟ್ರಲ್ಲಿ ಪ್ಯಾಟಿ ಥರನೂ ಮಾಡ್ಕೊಂಡು ತಿನ್ಬೋದು, ಸಕ್ಕತ್ತಾಗಿ. ಫ್ರೆಂಡ್ಸ್ ಸೇರಿದ್ರೆ ಚೆನ್ನಾಗಿ ಈ ಥರ ಮಾಡ್ಕೊಂಡು ಅಲ್ಲ, ಬರ್ಗರ್ ಏನಾದರೂ ಮಾಡ್ತೀರಲ್ಲ ಮ್ಯಾಮ್, ಚಿಕನ್ ಬರ್ಗರ್ನ ನಾವು ಇದನ್ನ ನೀವು ಪ್ಯಾಟಿ ಥರ ಮಾಡ್ಕೋಬೋದು. ಸೆಂಟ್ರಲ್ಲಿ ಇದನ್ನ ಇಟ್ಟು ಫ್ರೈ ಮಾಡಿ ದೊಡ್ಡದಾಗಿ. ಹೆಂಗೋ ನಾವೆಲ್ಲ ಫ್ರೆಂಡ್ಸು ಒಂದು ಕಿಟಿ ಪಾಟಿ ಮಾಡ್ಬೇಕಂತ ಇದ್ದೀರಿ. ಇದು ಒಂದು ಹೊಸ ರೆಸಿಪಿ ಆಯಿತು ನಿಮಗೆ. ಹೊಸ ರೆಸಿಪಿ ಅವ್ರಿಗೆ ರೆಸಿಪಿ ಅಂದರೆ ಅವ್ರಿಗೆ ಹೋಗಿ ಅವ್ರು ನೋಡಲಿ, ನನ್ನ ಫ್ರೆಂಡ್ಸಲ್ಲಿ ನೋಡಿಬಿಟ್ಟು ಹೇಳ್ತಾರೆ ಇದು ಮಾಡೋಣ. ಟ್ರೈ ಮಾಡ್ತೀರಾ? ಟ್ರೈ ಮಾಡೋಣ. ನೀವು ಟ್ರೈ ಮಾಡಿ. ನೀವು ಇದನ್ನು ಟ್ರೈ ಮಾಡಿದ್ದೀರಾ ಈ ಥರ ಯಾವತ್ತಾದರೂ? ನಾವು ಮಾಡ್ತಿರಲ್ಲ. ಹಾಂ, ಮಾಡ್ತಿರಲ್ಲ. ಎಲ್ಲಿ ಮಾಡಿದ್ದೀರಾ? ಒಂದು ದಿವಸನೂ ನಮಗೆ ಮಾಡಲ್ಲ. ನಾವು ಮಟನಲ್ಲಿ ಮಾಡೋದು. ಮಟನಲ್ಲಿ ಮಾಡ್ತೀರಾ? ಮಟನಲ್ಲಿ ಮಾಡಿದ್ದೀನಲ್ಲ. ನೀಟಾಗಿ ಶೇಪ್ ನೋಡು, ಚೆನ್ನಾಗಿ ಬರ್ತಾಯಿದ್ದು ಶೇಪ್. ಟೇಸ್ಟ್ ತೋರಿಸಿ. ಹೆಂಗೆ ಮಾಡ್ತಾವೆ ನೀಟಾಗಿ ಶೇಪ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸಾಂಗ್. ಏನಿದು ನೆಕ್ಸ್ಟ್ ಸಾಂಗ್? ಯಾವುದು ನೆಕ್ಸ್ಟ್ ಸಾಂಗು? ಯಾವುದಾದ್ರು ಆಡಿ. ಹಾಂ, ಯಾವುದಾದ್ರು ಯಾವುದಂದ್ರೆ ಫೇವ್ರೆಟ್ ಹಾಡಾ? ಹಾಂ, ನಿಮ್ಮ ಫೇವ್ರೆಟ್ ಹಾಡು ಆಡಿ ಮ್ಯಾಮ್. ಹೌದು, ನಿಮ್ಮ ಫೇವ್ರೆಟ್ ಹಾಡು ಒಂದೇ. ಯಾವುದು? ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಓ ಎಂತ ಮಾತಾಡಿದೆ ಎಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ಹೀಗೆ ಹೇಳಿದೆ, ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಓ ಅಷ್ಟೇ. ಪ್ರೀತಿ ಎಂದರೇನು ಎಂದು ಈಗ ಅರಿತೇನಾ ಅಂತೆ. ನಂಗೆ ಬರಲ್ಲ ಅಮ್ಮ. ಆಕ್ಚುಲಿ ನನಗಂತೂ ಇದ್ದಿದ್ದು ಬರಲ್ಲ ಗೈಸ್. ಆದ್ರೂ ಪರವಾಗಿಲ್ಲ, ನಾವು ಒಮ್ಮೆ ಸಕ್ಕತ್ತಾಗಿ ಆಡ್ತವ್ರೆ. ವಾಯ್ಸ್ ನೋಡಿ ಗೈಸ್, ನಾವು ಒಮ್ಮಿದು ಏನು ಎಂದು ಈಗ ಅಷ್ಟೇ. ತಮಿಳಾಡಿ. ಜಬ್ ಕೊಯ್ ಬಾ. ತಮಿಳಲ್ಲ, ಹಿಂದಿ ಆಡ್ತಾ ಇದ್ದೀನಿ, ಆಮೇಲೆ ತಮಿಳ್ ಆಡ್ತೀನಿ. जब कोई बात बिगड़ जाए, जब कोई मुश्किल पड़ जाए, तुम देना साथ मेरा वो हम वफा, न कोई है न कोई था जिंदगी में तुम्हारे सिवा, तुम देना साथ मेरा वो हम वफा. ನನ್ನ ಟ್ಯೂನ್ ಚೆನ್ನಾಗಿಲ್ಲ, ಆಮೇಲೆ ದಯವಿಟ್ಟು ಬೈಬರಿ ಯಾರು. ಏನೋ ಖುಷಿಗೆ ಆಡ್ತಾಯಿದ್ದೀನಿ, ಖುಷಿಗೆ ಆಡ್ತಾರೆ. ಇನ್ನು ಕಲಿಬೇಕು, ಆಡಬೇಕು ಅಂದರೆ ಇನ್ನು ಹೆಂಗೆ ಆಡ್ಬೋದು ನೋಡಿ. ನಾವು ಏನು ಗೊತ್ತಾ, ಕಾಲೇಜಿದ್ದಾಗ ಚಿರಂಜೀವಿದು ತುಂಬ ಸಾಂಗ್ ಇದನ್ನು ಫಿಲ್ಮ್ ನೋಡ್ತಾಯಿದ್ವಿ. ಓಕೆ. ಚಿರಂಜೀವಿದು ತಮಿಳ್ ತೆಲುಗು ಫಿಲ್ಮ್ ಕಾಲೇಜಿಗಿದ್ದಾಗ ನೋಡ್ತಾಯಿದ್ವಿ. ಇದು ಘಮ ಘಮ ಅಂತಿದೆ. ಆ್ಯಕ್ಚುಲಿ ಹೆಂಗನ್ಸಿದೆ? ಒಂದು ಸ್ಮೆಲ್ ಬರ್ತಿದ್ಯಾ? ಸ್ವಲ್ಪ ಹಂಗೇ ಕಲ್ಸು ಸ್ಮೆಲ್. ಹಾಂ ಅಂತ ನೋಡು ಎಲ್ಲರೂ ಇವಾಗ ಎಲ್ಲರೂ ಆ್ಯಕ್ಚುಲಿ ಬಂದ್ಬಿಟ್ಟು. ನಾರ್ಮಲಿ ಕಾರ್ತಿಕ್ ಮಾಸ ಎಲ್ಲ ಮುಗ್ದೋಯ್ತು, ಇವಾಗ ಎಲ್ಲರೂ ನಾನ್ ವೆಜ್ ತಿಂತಾರೆ. ಎಷ್ಟೊಂದು ಜನ ತಿಂದೇ ಇರೋ, ಕೆಲವರು ತಿನ್ನಲ್ಲಮ್ಮ ಇನ್ನು. ಇಲ್ಲ, ಡಿಸೆಂಬರ್ ಧನುರ್ಮಾಸ ನೆಕ್ಸ್ಟು. ಸೊ ಆಲ್ಮೋಸ್ಟ್ ಇವಾಗ ಕಾರ್ತಿಕ್ ಮಾಸ ಆಗಿದ ತಕ್ಷಣ ಯಾರೇ ನಾನ್ ವೆಜ್ ತಿಂತಿದ್ದೀರೋ ಇದನ್ನ ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಅಂತ ಬನಾಲ್ತಿ ಒಂದು ದೊಡ್ಡದು ಒಂದು ಫಿಶ್ ಮಾಡಿದ್ದೀನಿ. ಕ್ಯಾಟು ಫಿಶ್ ಎಲ್ಲ ಶೇಪಲ್ಲಿ ಮಾಡಿಕ್ಕೋರೆ. ಹಂಗೆ ಆ್ಯಕ್ಚುಲಿ ಏನು ಗೊತ್ತಾ, ನನಗಂತೂ ಅಡುಗೆ ಮಾಡೋಕ್ಕೆ ಬರ್ತಾಯಿಲ್ಲ. ನಾನು ಮದುವೆ ಆದಾಗ ಅಡುಗೆ ಮಾಡೋಕ್ಕೆ ಬರ್ತಾಯಿಲ್ಲ. ನಮ್ಮ ಡ್ಯಾಡ್ ಮನೆಯಿಂದಲೂ ಬರ್ತಾಯಿಲ್ಲ. ಮದುವೆ ಆದಮೇಲೇನೂ ನಿಮ್ಮ ಡ್ಯಾಡಿ ಏನು ಮಾಡೋರು, ಅಯ್ಯೋ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೋಟ್ಲಿಂದ ತರ್ತಿದ್ರಿ ನಮಗೆ. ಹೇಳ್ಬೇಕಂದ್ರೆ 1-2 ವರ್ಷ ಆದರೂ ಬರೀ ಹೋಟ್ಲಲ್ಲೇ ತಿಂದಿರಿ. ಹೋಟ್ಲಲ್ಲೇ ಯಾರು ಗೆಸ್ಟ್ ಬಂದ್ರೇನೋ ಏನು ಮಾಡಿದ್ರು ಹೋಟ್ಲಲ್ಲೇ ತಿಂತಾರೆ. ಅವಾಗ ಏನು ಗೊತ್ತಾ, ಅನ್ನ ಇಲ್ಲಿ ಬಗ್ಸಕ್ಕೆ ಹೋಗಿ ಇಲ್ಲೆಲ್ಲ ಸುಟ್ಕೊಂಡ್ಬಿಡ್ತಾರೆ. ಇவ்வளೋ ಸುಟ್ಕೊಂಡ್ಬಿಟ್ಟಿತ್ತು ನನಗೆ. ಆವಾಗಿಂದ ಡ್ಯಾಡಿ ಬೇಡ ಏನು ಮಾಡಬೇಡ ಅಂದ್ಬಿಡು. ನೋಡಿ ಗೈಸ್, ನಮ್ಮ ಡ್ಯಾಡಿ ಕೇರಿಂಗು ಅವಾಗಿಂದ ಬೇಡ ಅಂತೆ. ಆಮೇಲೆ ಪಾಪ ಅವರೇ ಫಂಕ್ಷನ್ಗೆ ಹೋದರೆ ಒಂದು ಸ್ವಲ್ಪ ಅನ್ನನೋ ಏನೋ ಮಾಡಿ ಆಮೇಲೆ ಇವಾಗಾದ್ರೂ ನಿಮ್ಗೆಲ್ಲ ಯೂಟ್ಯೂಬ್ ಐತೆ, ಎಲ್ಲ ಐತೆ ನೋಡ್ಕೊಳ್ಳೋಕ್ಕೆ. ನಮ್ಗೆ ಅವಾಗ ಏನಿತ್ತು? ಇತ್ತಲ್ಲ, ಯೂಟ್ಯೂಬ್ ಇತ್ತಲ್ಲ ಅವಾಗ. ಏನಿತ್ತು? ಅವಾಗ ಇಲ್ಲ. ಅವಾಗ ಬರೀ ಒಂದು ಏನಾದರೂ ಕುಕ್ಕಿಂಗ್ ಚಾನೆಲ್ ಅಂತ ಒಂದು ಬರ್ತಿತ್ತು ಅಲ್ವಾ, ಅಡುಗೆ ಚಾನೆಲ್ ಅಂತ. ಅದು ಟೈಮಿಂಗು. ಇವಾಗ ನೀವು ಯೂಟ್ಯೂಬ್ ಆನ್ ಮಾಡಿದ್ರೆ, ಗೂಗಲ್ ಹೋದ್ರೆ ಎಲ್ಲ ಸಿಕ್ಬಿಡುತ್ತೆ. ನಮ್ಗೆ ಅವಾಗ ಏನಿರ್ಲಿಲ್ಲಲ್ಲ.
ಟೈಮ್ ನೀವು ಐ ಮೀನ್ ಚೆನ್ನಾಗಿ ಒಂದು ಮಾಡಿ ಯೂಟ್ಯೂಬಿಗೆ ಓಪನ್ ಮಾಡಿದ ತಕ್ಷಣ ಟೇಸ್ಟ್ ವಿತ್ ಸೋನು ಹಾಯ್ ಗಾಯ್ಸ್ ಅಂತ ಬಂದ್ಬಿಡುತ್ತೆ ಹಂಗೆ. ನೋಡಿ ಗೈಸ್ ಮಮ್ಮಿ ಹೆಂಗೆ ಅಲ್ಲ ಮಾಮ್, ಇವಾಗ ನೀವು ಫಸ್ಟ್ ಇವಾಗ ಏನಾದರೂ ಒಂದು ನಿಮ್ಮ ಡ್ಯಾಡಿಗೆ ಏನು ಅಡುಗೆ ಮಾಡಿಕೊಟ್ರಿ ಚೆನ್ನಾಗಿದೆ ಅಂತ ಹೇಳಿದ್ದು ಡ್ಯಾಡಿ ಹೇಳಿ. ರೈಸ್ ಎಲ್ಲ ಓಕೆ ಅದಲ್ಲ ಓಕೆ, ಬೇರೆ ಸಾಂಬಾರಲ್ಲ ಏನಾದರೂ ಒಂದು ಸ್ಪೆಷಲ್, ಓ ಇದು ನಾನು ಮಾಡಿದ್ದೆ, ಮಾಡಿದ ತಕ್ಷಣ ಪಾಪ ಏನು ಕೊಟ್ಟು ತಿಂತಾಯಿದ್ರು. ಹೌದಾ? ಅವ್ರ ಆತ್ರೆ ಅಂತ ಏನಿಲ್ಲ ನೋಡಿ ಅವ್ರು ಯಾವಾಗಲೂ ಅಷ್ಟೇ ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಈಗ ಚೆನ್ನಾಗಿ ಮಾಡಿದ್ಯಾ ಅಂತ. ಟೇಸ್ಟ್ ಮಾಡೋಣ ಗೈಸ್ ಇವಾಗ. ಟೇಸ್ಟ್ ಮಾಡಿ ಕ್ರಿಸ್ಪಿ ನೋಡಿ ಗೈಸ್, ನಗೇಟ್ಸ್ ಥರ ಬರುತ್ತೆ ನೋಡಿ, ಹೊಗೆ ನೋಡಿ ಹೆಂಗೆ ಬರ್ತೈತೆ. ಹಾಕದಾಗ ಉಪ್ಪು ಹೊಡೆ ಥರ ಇದೆಯಾ? ಹೊಡೆತಾ ಇದೆ ಚಿಕನ್ ಹೊಡೆ. ಉಪ್ಪು ಇದೆಯಲ್ಲ? ಇದೆ. ಟೇಸ್ಟ್ ಇದೆಯಾ? ಲಿಮಿಟ್ ಇದೆ. ರಿಯಾಕ್ಷನ್ ಇಲ್ವಲ್ಲ, ಏನೋ ಹೂ ಅಂತವ್ರಲ್ಲ, ಬಿಸಿ ಬಿಸಿ ಅಂತನಾ? ಮುಚ್ಚೋಸ್ನ ಹೊಗೆ ಬರ್ತಾ ಇದೆ, ತಿನ್ನಕ್ಕೆ ಹೊಗೆ ಬರ್ತಿದೆ ಗೈಸ್, ಬಿಸಿ ಅಲ್ವಾ ನೋಡಿ. ಸಕ್ಕದಾಗಿದೆ ಅಲ್ಲ, ನಾನು ಹಾಡಾಡೋದಕ್ಕೆ ಇದು ಟೇಸ್ಟ್ ಬಂತು ಅಂತ. ಯಾವ್ಯಾವ ಆಡೋದು ಹೇಳಿ, ಎಷ್ಟು ಆಡೋದು ನೀವು? ಇನ್ನೂ ಗರಂ ಮಸಾಲ, ಟರ್ಮರಿಕ್ ಪೌಡರು, ಕ್ಯೂಮನ್ ಪೌಡರು, ರೆಡ್ ಚಿಲ್ಲಿ ಪೌಡರ್ ಅದೆಲ್ಲ ಆಡಾಡ್ಬೇಕಾ? ಚೆನ್ನಾಗಿಲ್ಲ, ಬಿಸಿ ಬಿಸಿ ತಕ್ಕಲಾಗಿದೆ. ಫ್ಲೇಮ್ ಸ್ವಲ್ಪ ಸ್ಲೋ ಆಗಿಡ್ಬೇಕಾ? ಅನ್ಹೆಲ್ದಿ ಏನಿಲ್ಲ, ಇದೆಲ್ಲ ಚಿಕನ್ ಇಸ್ ಅ ಪ್ರೋಟೀನ್, ಬೋನ್ಲೆಸ್ ಚಿಕನ್ನು. ಇವಾಗ ಅದು ಈ ಥರ ಮಾಡಿ, ಆಮೇಲೆ ನೀವು ಇದನ್ನು ಫ್ರೈ ಕೂಡ ಮಾಡ್ಬೋದು, ಫ್ರೈಯರ್ ಥರ ಮಾಡ್ಬೋದು, ಅವಾಗ ಇನ್ನೂ ಚೆನ್ನಾಗಿರುತ್ತೆ ವಿತೌಟ್ ಆಯಿಲ್. ಬಟ್ ಟೇಸ್ಟಿ ಬೇಕಲ್ಲ ನಮ್ಮ ಅಮ್ಮಂಗೆ, ಅದಕ್ಕೆ ನಾನು ಈ ಥರ ಮಾಡಿದ್ದು. ಹೆಂಗಿದೆ ಮಮ್ಮ, ಓಕೆನಾ? ಆ್ಯಕ್ಚುಲಿ ಐ ಮೀನ್ ಡಯಟ್ ಅಲ್ವಾ, ಅದಕ್ಕೆ ಡಯಟ್ ತಿನ್ನೋದು ತಿನ್ಬಿಟ್ಟು ಇವಾಗ ನಾನೇನು ಜಾಸ್ತಿ ತಿನ್ನಮ್ಮ. ಸೊ ದಿಸ್ ಇಸ್ ದ ಫೈನಲ್. ಇದೊಂದು ಗೈಸ್ ಬನ್ನಿ, ಯಾರ್ಯಾರು ತಿನ್ನಬೇಕು ಬೇಗ ಬೇಗ. ಗೊತ್ತಾಯ್ತು ಯಾರಿಗೂ ತಡ್ಕೊಳಕ್ಕಾಗ್ತಲ್ಲ, ಘಮ ಘಮ ಅಂತಿದೆ. ಬನ್ನಿ ಬನ್ನಿ ಬೇಗ ತಿನ್ಬಿಡಿ, ಆಮೇಲೆ ಸಿಕ್ಕಿಲ್ಲ ಅಂತ ಹೇಳ್ಬೇಡಿ. ತುಂಬ ಈಸಿ ಆಗಿದೆ, ಯಾರು ಬೇಕಂದ್ರೂ ಮಾಡ್ಬೋದು. ಸಿಂಪಲ್ ಆಗಿದೆ, ನಮಗೇನು ಅದು ರುಬ್ಬು ಇದು ರುಬ್ಬು ಅನ್ನೋದೇನಿಲ್ಲ. ಸಿಂಪಲ್ ಒಂದೇ ಸರ್ತಿ ಹಾಕು ರುಬ್ಬು, ಹಾಕಿ ರುಬ್ಬು ಮಿಕ್ಸ್ ಮಾಡು ಅಷ್ಟೇ. ಈ ಥರ ಪ್ಯಾಟಿನ ಫುಲ್ಲು ನೀಟಾಗಿ ದೊಡ್ಡ ಪ್ಯಾಟಿ ಮಾಡಿ ಚಿಕ್ಕ ಬರ್ಗರು, ಮಿನಿ ಬರ್ಗರ್ ಮಾಡ್ಬೋದು, ಸಖತ್ತಾಗಿರುತ್ತೆ ಮಿನಿ ಬರ್ಗರ್ಸು. ಮಮ್ಮಿಗೆ ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ್ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮಾಡಿ. ಫಸ್ಟ್ ನನ್ನ ಸ್ಟುಡಿಯೋಲಿ ನಮ್ಮ ಮಮ್ಮಿನೇ ಬಂದು ವ್ಲಾಗ್ ಮಾಡಿದ್ದು, ಐ ಮೀನ್ ಈ ಸೆಟಪ್ಪಲ್ಲಿ ಹೆಂಗೆ ಅನಿಸ್ತಿದೆ? ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು, ಇನ್ನು ಮುಂದಕ್ಕೆ ಚೆನ್ನಾಗಿ ಬೆಳಿ. ನಮ್ಮೆಲ್ಲರ ಆಶೀರ್ವಾದ ನಿನಗಿದೆ, ಓಕೆನಾ ಗೈಸ್? ಹೌದಲ್ವಾ ಗೈಸ್? ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸೀಮಾ ಸೋನುಗೆ ಬೆಳೆಸಿ.